ಎತ್ತ ನೋಡಿದ್ರೂ ಬರಡು ನೆಲ, ಹುಲ್ಲು ಒಣಗಿದೆ, ಕುರುಚಲು ಗಿಡಗಳು ಬಾಡ್ತಾ ಇದೆ. ಹನಿ ನೀರಿಲ್ಲದೆ ಕೃಷ್ಣ ಮೃಗಗಳು ಪರದಾಡ್ತಾ ಇದೆ. ಶ್ವಾನಗಳು ತತ್ತರಿಸಿ ಹೋಗಿವೆ. ಮೂಕ ಪ್ರಾಣಿಗಳ ಮೂಕ ರೋದನಕ್ಕೆ ಕಾರಣವೇ ಬಿಸಿಲ ಬೇಗೆ. ನೆಲ ಕಾದ ಕುಲುಮೆಯಾಗಿದೆ. ಬಿಸಿಲ ಬೇಗೆಗೆ ಜನ ಬಳಲಿ ಬೆಂಡಾಗಿದ್ದಾರೆ. ಗರ್ಭಿಣಿಯರು ಸುಸ್ತಾಗಿ ಹೋದ್ರೆ ಮಕ್ಕಳು ಆಸ್ಪತ್ರೆ ಸೇರ್ತಿದ್ದಾರೆ. ಮೂಕ ಪ್ರಾಣಿಗಳು ಹೈರಾಣಾಗಿವೆ. ಈ ಹಾಹಾಕಾರಕ್ಕೆ ಕಾರಣವೇ ಬಿರು ಬಿಸಿಲು. ಕರುನಾಡು ಕೆಂಡ, ಸೂರ್ಯ ಶಿಕಾರಿಗೆ ಜನ ತಲ್ಲಣ. ಮೈಸೂರಲ್ಲಿ ಉರಿ ಬಿಸಿಲು, ಪುಟ್ಟ ಮಕ್ಕಳಿಗೆ ಅನಾರೋಗ್ಯ. ಒಂದ್ ಕಡೆ ಉರಿ ಬಿಸಿಲು, ಮತ್ತೊಂದ್ ಕಡೆ ಜಲಕ್ಷಾಮ. ಇವೆರಡರಿಂದ ಕರುನಾಡು ಕುತ ಕುದಿತಾ ಇದೆ. ಕೇವಲ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಜಿಲ್ಲೆಗಳಲ್ಲೂ ಉರಿ ಬಿಸಿಲು ಅಬ್ಬರಿಸ್ತಾ ಇದೆ. ಮೈಸೂರಲ್ಲಿಂದು 36 ಡಿಗ್ರಿ ತಾಪಮಾನ ದಾಖಲಾಗಿದೆ. ಬಿಸಿಲ ತಾಪಕ್ಕೆ ಪುಟ್ಟ ಪುಟ್ಟ ಕಂದಮ್ಮಗಳು ತಲ್ಲಣಿಸಿದ್ದು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರ್ತಿವೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ 20 ಮತ್ತು ಜಲವಾಂಬ ಆಸ್ಪತ್ರೆಯಲ್ಲಿ ಪ್ರತ್ಯೇಕ 15 ಬೆಡ್ ಮೀಸಲಿಡಲಾಗಿದೆ. ಮಕ್ಕಳ ವಾರ್ಡ್ನಲ್ಲಿ ಎಸಿ ಮತ್ತು ಫ್ಯಾನ್ ಅಳವಡಿಸಲಾಗಿದೆ. ಮೈಸೂರಿನ ಆಸ್ಪತ್ರೆಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಚೆಲುವಾಂಬ ಆಸ್ಪತ್ರೆಯಲ್ಲಿ ಈ ಬಿಸಿಲ ಬೇಗೆಯಿಂದ ಬಳಲಿ ಬರುವಂಥವರಿಗೆ ಸೂಕ್ತವಾಗಿ ತಕ್ಷಣಕ್ಕೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೀಗೆ ಬರುವಂಥ ರೋಗಿಗಳಿಗಾಗಿಯೇ ಒಂದು 15ರಿಂದ 20 ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಕಳೆದ 20 ವರ್ಷಗಳಲ್ಲೇ ಗರಿಷ್ಠ ಬಿಸಿಲು ತಾಂಡವವಾಡ್ತಾ ಇದೆ. ಇಂದು 37 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಜಿಲ್ಲೆಯ ಜನ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಹೀಟ್ ವೇವ್ಗೆ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ. ಹೀಟ್ ವೇವ್ ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ತಾಪಾಘಾತ ನಿರ್ವಹಣೆ ಮತ್ತು ಕಾರ್ಯಗತಗೊಳಿಸುವ ಬಗ್ಗೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಹೀಟ್ ಸ್ಟ್ರೋಕ್ಗೆ ಪ್ರತ್ಯೇಕ ವಾರ್ಡ್ ಮಾಡಬೇಕು. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ 10 ಬೆಡ್ ರಿಸರ್ವ್ ಮಾಡಬೇಕು. ತಾಪಾಘಾತದಿಂದಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಿಬ್ಬಂದಿಗೆ ತರಬೇತಿ ನೀಡಬೇಕು. ವಾರ್ಡ್ನಲ್ಲಿ ಫ್ಯಾನ್, ಐಸ್ ಕ್ಯೂಬ್ ವ್ಯವಸ್ಥೆ ಇರಬೇಕು. ಹೀಟ್ ವೇವ್ಸ್ ಪ್ರಕರಣಗಳ ಬಗ್ಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಹಿತಿ ದಾಖಲಿಸಬೇಕು. ಜುಲೈ 31ರವರೆಗೂ ಪ್ರತ್ಯೇಕ ವಾರ್ಡ್ಗಳು ಕಾರ್ಯನಿರ್ವಹಿಸಬೇಕೆಂದು ಸುತ್ತೋಲೆಯಲ್ಲಿ ಸೂಚಿಸಲಾಗಿದೆ. ಕೋಲಾರದಲ್ಲಿ ಬಿಸಿಲ ದಾಳಿಗೆ ಕಂಗೆಟ್ಟ ಜನ ಮಣ್ಣಿನ ಮಡಕೆಗಳ ಮೊರೆ ಹೋಗ್ತಿದ್ದಾರೆ. ಕುಂಬಾರ ಬೀದಿಯಲ್ಲಿ ಮಡಕೆ ಖರೀದಿಗೆ ಜನ ಮುಗಿ ಬೀಳ್ತಿದ್ದಾರೆ. ನಾನಿವತ್ತು ಕೋಲಾರದ ಕುಂಬಾರ ಬೀದಿಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಈ ಒಂದು ಇಡೀ ರಸ್ತೆ ಪೂರ್ತಿ ಮಣ್ಣಿನ ಮಡಿಕೆಗಳ ಮಾರಾಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿರುವಂಥದ್ದು. ಹಾಗಾಗಿ ಈ ಬೀದಿಯನ್ನು ಕುಂಬಾರ ಬೀದಿ ಅಂತ ಹೇಳಿ ಕರೀತಾರೆ. ಮತ್ತು ಏನು ಬೇರೆ ಕಾಲದಲ್ಲಿ ಅಷ್ಟಾಗಿ ಮಣ್ಣಿನ ಮಡಿಕೆಗಳಿಗೆ ವ್ಯಾಪಾರ ಇರೋದಿಲ್ಲ. ಆದರೆ ಈಗ ಸಮ್ಮರ್ ಇರೋದ್ರಿಂದ ಮಣ್ಣಿನ ಮಡಿಕೆಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಗದಗ ಜಿಲ್ಲೆಯಲ್ಲೂ ಮಡಕೆಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ. ಈ ಹಿಂದೆ ನಿತ್ಯ 200 ರೂಪಾಯಿ ಇದ್ದ ಮಡಕೆ ಬೆಲೆ ಬಿಸಿಲು ಹೆಚ್ಚಾಗ್ತಾ ಇದ್ದಂತೆ 2 ರಿಂದ 3 ಸಾವಿರಕ್ಕೆ ವ್ಯಾಪಾರವಾಗ್ತಾ ಇದೆ. ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. ಜಲಕ್ಷಾಮ, ಬಾಸುಕು ಕಾವಲಿನಲ್ಲಿ ಕಂಗೆಟ್ಟ ಕೃಷ್ಣ ಮೃಗಗಳು. ಬಿಸಿಲ ಬೇಗೆಗೆ ಕರುನಾಡು ಕಾದ ಕಾವಲಿಯಂತಾಗಿದೆ. ಇದರ ಮಧ್ಯೆ ಚಿಕ್ಕಮಗಳೂರಿನ ಬಾಸೂರು ಕಾವಲಿಯಲ್ಲಿರುವ ಕೃಷ್ಣಮೃಗ ಸಂರಕ್ಷಿತ ಪ್ರದೇಶದಲ್ಲಿ ನೀರಿನ ಹಾಹಾಕಾರ ಎದುರಾಗಿದೆ. ಅರಣ್ಯದಲ್ಲಿ ಹುಲ್ಲು ಒಣಗಿದ್ರೆ ಕುರುಚಲು ಗಿಡಗಳು ಬಾಡಿವೆ. ಇದರಿಂದ ನೀರಿಗಾಗಿ ಕೃಷ್ಣ ಮೃಗಗಳು ಅತ್ತಿಂದಿತ್ತ ಎತ್ತಿಂದತ್ತ ಅಲಿದಾಡ್ತಾ ಇವೆ. ಮೂಕ ಪ್ರಾಣಿಗಳ ಮೂಕ ರೋದನೆ ಕಂಡ ಅರಣ್ಯ ಸಿಬ್ಬಂದಿ ಮುಂಜಾಗ್ರತಾ ಕ್ರಮವಾಗಿ ನೀರಿನ ಕಟ್ಟೆಗಳಿಗೆ ನೀರು ತುಂಬಿಸ್ತಾ ಇದ್ದಾರೆ. ಈ ಮೀಸಲು ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಕೃಷ್ಣ ಮೃಗಗಳಿದ್ದು ಟ್ಯಾಂಕರ್ ಮೂಲಕ ಕಟ್ಟೆಗಳಿಗೆ ನೀರು ತುಂಬಿಸಲಾಗ್ತಾ ಇದೆ. ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಕೂಡ ನೀರಿನ ಮತ್ತು ಬಿಸಿಲಿನ ಎಫೆಕ್ಟ್ ತಡ್ತಾ ಇದೆ. ನಾವಿವಾಗ ರಾಜ್ಯದಲ್ಲಿ 2 ಕೃಷ್ಣಮೃಗ ಮೀಸಲು ಸಂರಕ್ಷಿತ ಪ್ರದೇಶ ಇದೆ. ಅದರಲ್ಲಿ ಚಿಕ್ಕಮಗಳೂರಿನ ಕಡೂರಿನ ಬಾಸಾಪುರ ಕೃಷ್ಣಮೃಗ ಕಾವಲಿನಲ್ಲಿದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಕೃಷ್ಣಮೃಗಗಳ ಒಂದು ಆವಾಸ ಸ್ಥಾನವಾಗಿರುವಂಥದ್ದು. 1800 ಎಕರೆಯಲ್ಲಿ 500ಕ್ಕೂ ಅಧಿಕ ಕೃಷ್ಣಮೃಗಗಳಿದೆ. ಅದಕ್ಕೆ ನೀರಿನ ಹಾಹಾಕಾರ ಎದುರಾಗಿರುವಂಥದ್ದು. ರಾಯಚೂರಲ್ಲಿ ಬೆಂಕಿಯಂತ ಬಿಸಿಲಿಗೆ ಪೊಲೀಸ್ ಶ್ವಾನಗಳು ಹೈರಾಣಾಗಿವೆ. ಹೀಗಾಗಿ ಏರ್ ಕೂಲರ್ ವ್ಯವಸ್ಥೆ ಮಾಡಲಾಗಿದೆ. ಕೆಲವೆಡೆ ಫ್ಯಾನ್ ಕೂಡ ಬಳಕೆ ಮಾಡಲಾಗಿದೆ.
ಪೊಲೀಸ್ ವಾಹನಗಳಿಗೆ ರಾಯಚೂರಿನಲ್ಲಿ ಏರ್ ಕೂಲರ್ನ ಬಳಕೆ ಮಾಡಲಾಗ್ತಿರುವಂಥದ್ದು. ರಾಯಚೂರಿನಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ದೃಶ್ಯದಲ್ಲಿ ತಾವು ನೋಡ್ಬೋದು, ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಈ ರೀತಿಯ ಒಂದು ಏರ್ ಕೂಲರ್ನ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಬೆಳಗಾವಿಯಲ್ಲಿ ವನ್ಯಜೀವಿಗಳಿಗೂ ಬಿರು ಬಿಸಿಲಿನ ಬಿಸಿ ತಟ್ಟಿದೆ. ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಹುಲಿ, ಸಿಂಹ, ಚಿರತೆ, ಕರಡಿ, ಕೃಷ್ಣ ಮೃಗ, ನವಿಲು, ವಿವಿಧ 25 ಪ್ರಭೇದದ ವನ್ಯಜೀವಿಗಳ ಮೇಲೆ ನಿಗಾ ಇಡಲಾಗಿದೆ. 195 ವನ್ಯಜೀವಿಗಳಿಗೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಿಸಲಾಗಿದೆ. ಐಸ್ನಲ್ಲಿ ಸಂಗ್ರಹಿಸಿರುವ ಆಹಾರ, ಐಸ್ ವಾಟರ್, ಸ್ಪ್ರಿಂಕರ್ ವಾಟರ್ ಫಾಗರ್ ವ್ಯವಸ್ಥೆ ಮಾಡಿ ಆರೈಕೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಕೆಂಡದಂತ ಬಿಸಿಲು, ಮತ್ತೊಂದ್ ಕಡೆ ಹನಿ ನೀರಿಗೂ ತತ್ವಾರದಿಂದಾಗಿ ಜನ ಜಾನುವಾರುಗಳು ಕಂಗೆಟ್ಟಿವೆ. ಈಗಲೇ ಹೀಗಾದ್ರೆ ಮುಂದೆ ಪರಿಸ್ಥಿತಿ ಮತ್ತಷ್ಟು ಘೋರವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.